ಹಾಯ್, ವೆಲ್ಕಮ್ ಟು ನೈಮಾಸ್ ಚಾನಲ್. ಇವತ್ತು ನಾವು ಮಾಡ್ತಾಯಿದ್ದೀವಿ ಕಸ್ಟರ್ಡ್ ರೆಸಿಪಿ. ಅದಕ್ಕೆ 1 ಲೀಟ್ರ್ ಹಾಲು ತೊಗೊಂಡು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ನಿಮಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಅದು ಸಕ್ಕರೆ ಎಲ್ಲ ಕರಗಿದ ಮೇಲೆ ಕಸ್ಟರ್ಡ್ ಪೌಡರ್ ಸಿಗುತ್ತೆ, ಅದು ತೊಗೊಂಡು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀವಿ ನಾವು. ಅದಕ್ಕೆ ತಣ್ಣಗಿರೋ ನೀರು, ತಣ್ಣಗಿರೋ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಲಮ್ಸ್ ಆಗಿಬಿಡುತ್ತೆ, ಬಿಸಿ ಇದರಲ್ಲಿ ಹಾಕ್ಬಿಟ್ರೆ ಲಮ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ತಣ್ಣಗಿರೋಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಾಕ್ಕೊಬೇಕು. ಸ್ವಲ್ಪ ಸೋಸ್ಕೊಬೇಕು, ಏನಾರ ಇದ್ದಿದ್ರೆ ಕಸ ಏನಾರ ಇದ್ದರೆ ಹೋಗುತ್ತೆ. ಅದ ನಂತರ ಸ್ವಲ್ಪ ಕನ್ಸಿಸ್ಟೆನ್ಸಿ ಲೆವೆಲ್ ಒಂಥರ ಜಾಸ್ತಿ ಇದಾಗುತ್ತೆ. ಸ್ವಲ್ಪ ಗಟ್ಟಿ ಆದ ನಂತರ ಲೆವೆಲ್ ಸ್ವಲ್ಪ ಗಟ್ಟಿ ಆಗಬೇಕು. ಆಮೇಲೆ ತಣ್ಣಗೆ ಬಿಡಬೇಕು. ಅದು ತಣ್ಣಗಾಗೋಕ್ಕೆ ಒಂದು ಕುದಿ ಬಂದಮೇಲೆ ಆಮೇಲೆ ಯಾವ ಫ್ರೂಟ್ಸ್ ಬೇಕೋ ಅದು, ನಾನು ಆಪಲ್ಲು, ಆಮೇಲೆ ಬನಾನಾ, ಮತ್ತು ಪೊಮೊಗ್ರಾನೇಟು ಮತ್ತು ಗ್ರೇಪ್ಸು ಎಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡು ತಣ್ಣಗಾದ ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆದ್ರೂ ಇದರಲ್ಲಿ ಚಾಪ್ ಮಾಡಿ ಹಾಕ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಹೆಲ್ತಿನೂ ಫ್ರೂಟ್ಸ್ ಎಲ್ಲ ಆಗಿರೋದಕ್ಕೆ ಎಲ್ಲ ಹೆಲ್ತಿಗೂ ಬೆನಿಫಿಟ್ಸ್ ಇರುತ್ತೆ. ನೀವು ಮಾಡಿ ಮನೇಲಿ ತಿನ್ನಿ, ಎಷ್ಟು ಸೂಪರಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ರೆಡಿ. ಫ್ರಿಜ್ಜಲ್ಲಿ ಇಕ್ಕಿ ಸ್ವಲ್ಪ ಹೊತ್ತು ತಿನ್ಬೋದು, ಇಲ್ಲ